ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರೀಸೆಂಟಾಗಿ ಬೆಂಗಳೂರಲ್ಲಿ ಕೇಕ್ ಶೋ ನಡೀತಾ ಇತ್ತು ಡಿಸೆಂಬರ್ 25th. ಸೊ ಕ್ರಿಸ್ಮಸ್ ಟೈಮ್ ಇರೋದ್ರಿಂದ ಎವ್ರಿ ಇಯರ್ ಇದು ಕೇಕ್ ಶೋ ಆರ್ಗನೈಸ್ ಮಾಡ್ತಿರ್ತಾರೆ. ಈ ಸಲ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದರು, ತ್ರಿಪುರವಾಹಿನಿ ಗೇಟ್ ನಂಬರ್ 2ನಲ್ಲಿ. ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಮತ್ತು ಕಾರ್ಸು ತುಂಬ ಬಂದಿದ್ದರು. ಅದಕ್ಕಾಗಿ ಹಿಂದೆ ಹೋಗಿ ಪಾರ್ಕ್ ಮಾಡಿಕೊಂಡು ಆಮೇಲೆ ಕೌಂಟ್ರ್ ಹತ್ರ ಬಂದ್ರೂ ನಡ್ಕೊಂಡು ಬಂದ್ವಿ. ಸೊ ಅಲ್ಲಿನೂ ಕ್ಯೂ ಇತ್ತು. ಫೈನಲಿ ಟಿಕೆಟ್ ಸಿಕ್ತು. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದಂಗೆ ನಮಗೆ ಕೆಲವೊಂದು ಸ್ಟಾಲ್ಸ್ಗಳು ಕಂಡವು ಎಂಟ್ರೆನ್ಸಲ್ಲೇ. ಆಮೇಲೆ ಭೀಮಾ ಅವ್ರದ್ದಾಯಿತು, ಆಮೇಲೆ ಕಾರ್ದೆಲ್ಲ ಸ್ಟಾಲ್ಸ್ ಇಟ್ಟಿದ್ರು. ಅದ್ರ ಜೊತೆ ಲಕ್ಕಿ ಡ್ರಾಗ್ ಅಂತ ಒಂದು ಬಾಕ್ಸ್ ಇಟ್ಟಿದ್ರು. ಆ ಟಿಕೆಟ್ ಜೊತೆನೇ ಲಕ್ಕಿ ಡ್ರಾ ಕೂಪನ್ ಕೂಡ ಇತ್ತು. ಸೊ ಅದು ಕಟ್ ಮಾಡೋದ್ರಲ್ಲಿ ಹಾಕೋದಿತ್ತು. ಸೊ ಅದನ್ನೆಲ್ಲ ಹಾಕಿದ ತಕ್ಷಣ ನಮಗೆ ಕೇಕ್ ಶೋ ಅದೇನು ಕೇಕ್ಸ್ ಎಲ್ಲ ಇಟ್ಟಿದ್ರು. ಅಲ್ಲಿ ಎಂಟ್ರ್ ಆಗಿದ ತಕ್ಷಣವೇ ಎದುರುಗಡೆ ನಮಗೆ ಒಂದು ದೊಡ್ಡದು ಕ್ರಿಸ್ಮಸ್ ಕೇಕ್ ಕಾಣ್ತು. ಸೊ ಕ್ರಿಸ್ಮಸ್ ಟೈಮ್ ಇರೋದ್ರಿಂದ ಕ್ರಿಸ್ಮಸ್ ಟ್ರೀ ಕೇಕ್ ಮಾಡಿದರು. ಸೊ ಇದೇ ಟ್ರೀ. ಆಮೇಲೆ ಅದ್ರ ಪಕ್ಕದಲ್ಲೇ ನಿಮಗೆ ರಾಮ ಮಂದಿರದ್ದು ಕೇಕ್ ಮಾಡಿಟ್ಟಿದ್ರು. ಅದ್ರ ಜೊತೆ ಜುರಾಸಿಕ್ ಪಾರ್ಕ್ ಥೀಮ್ ಕೇಕ್ ಇಟ್ಟಿದ್ರು. ಆಮೇಲೆ ಈ ಕಡೆ ನೋಡಿದರೆ ಒಂದು ಪ್ಯಾಲೇಸ್ ಕೇಕ್ ಮಾಡಿಟ್ಟಿದ್ರು, ಪ್ಯಾಲೇಸ್ ಸ್ಟ್ರಕ್ಚರ್ದು. ಸೊ ಅದ್ರ ಜೊತೆ ಇಲ್ಲಿ ಕೆಂಪೇಗೌಡರದ್ದು ಕೇಕ್ ಮಾಡಿಟ್ಟಿದ್ರು. ಇವರು ಬೆಂಗಳೂರು ಫೌಂಡರ್ ಇವರು. ಸೊ ಅವ್ರದ್ದು ಕೇಕ್ ಮಾಡಿಟ್ಟಿದ್ರು. ಸೊ ಈ ಕೇಕ್ ಬಂದುಬಿಟ್ಟು ಬಾಲಿವುಡ್ ಸೆಲೆಬ್ರಿಟೀಸ್ದೆಲ್ಲ ಫೋಟೋ ಹಾಕಿಬಿಟ್ಟು ಕೇಕ್ ಮಾಡಿಟ್ಟಿದ್ರು. ಅದ್ರ ಜೊತೆ ಇದೊಂದು ನ್ಯೂಯಾರ್ಕಲ್ಲಿರೋ ಬಿಲ್ಡಿಂಗ್ ಅನಿಸುತ್ತೆ. ಸೊ ಅದರದ್ದು ಕೇಕ್ ಮಾಡಿಟ್ಟಿದ್ರು. ಇದು ಒಂದು ಕಾರ್ಟೂನ್ ಕ್ಯಾರೆಕ್ಟ್ರ್ ಇದು. ಸೊ ಅದರದ್ದು ಕೇಕ್ ಇತ್ತು. ಇದೇ ಥರ ಸುಮಾರಷ್ಟು ಕೇಕ್ ಮಾಡಿಟ್ಟಿದ್ರು ಸುತ್ತಲೂ. ಇದು ಆ್ಯನಿಮಲ್ ಡಿಯರ್ದು ಕೇಕ್ ಇತ್ತು. ಇದ್ರ ಜೊತೆ ಇದು ಬುಜ್ಜಿ ಕಾರ್, ನೀವು ನೋಡಿರ್ಬೋದು ರೀಸೆಂಟಾಗಿ ಮೂವಿನಲ್ಲಿ, ಅದರದ್ದು ಕೇಕ್ ಇತ್ತು. ಇದು ಬಂದುಬಿಟ್ಟು ಒಂದು ಮ್ಯಾನಿಕ್ವಿನ್ ಥರ ಅದಕ್ಕೆ ಕೇಕ್ ಥರ ಮಾಡಿ ಕುಂದಿರ್ಸಿರೋ ಥರ ಒಂದು ಕೇಕ್ ಇತ್ತು, ಒಂದು ಹುಡುಗಿದು. ಸೊ ಅದಿತ್ತು. ಅದ್ರ ಜೊತೆ ಇದು ಬಂದುಬಿಟ್ಟು ರಾಯಲ್ ಐಸಿಂಗ್ ಡ್ರೀಮ್ ಕೇಕ್ ಅಂತೆ. ಸೊ ಇದು ಒಂಥರ ಡಿಫ್ರೆಂಟಾಗಿತ್ತು, ಏನಂತ ಗೊತ್ತಾಗಿಲ್ಲ, ಬಟ್ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ಇದೇ ಥರ ನೋಡ್ತಾ ಹೋದಂಗೆ ಇಲ್ಲೊಂದು ಕ್ಯಾಂಡಿ ಗ್ಲಾಸ್ ಹೌಸ್ ಕೇಕ್ ಅಂತ ಒಂದು ಮಾಡಿಟ್ಟಿದ್ರು. ಅದು ಕಲರ್ಫುಲ್ಲಾಗಿತ್ತು, ಆರೆಂಜ್ ಕಲರು ಎಲ್ಲ. ಮತ್ತು ಇದು ಬಂದುಬಿಟ್ಟು ಕ್ರಿಸ್ಮಸ್ ಟಾಯ್ ಫ್ಯಾಕ್ಟ್ರಿ ಕೇಕ್ ಅಂತ, ಟಾಯ್ಸ್ ಎಲ್ಲ ಮಾಡ್ತಾರಲ್ಲ ಕ್ರಿಸ್ಮಸ್ ಟೈಮಲ್ಲಿ, ಅದರದ್ದಿತ್ತು. ಸೊ ಇದೇ ಥರ ಸುಮಾರಷ್ಟು ಕೇಕ್ ಇದ್ವು. ಇದು ಎಲ್ಲ ಹೆಸರು ನೆನಪಿಲ್ಲ, ಯಾಕಂದರೆ ಲೈಕ್ 2-3 ಡೇಸ್ ಬ್ಯಾಕ್ ಹೋಗಿದ್ವಿ ಅಲ್ಲ. ಸೊ ಮಲ್ಟಿಪಲ್ ಟೈಪ್ಸ್ ಕೇಕ್ ಮಾಡಿದ್ದಿತ್ತು, ಚೆನ್ನಾಗಿತ್ತು. ಒಂಥರ ಎಲ್ಲಿ ನೋಡಿದ್ರೂ ಕೇಕ್ 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 ಕಾಣ್ತಾಯಿತ್ತು. ತಿನ್ನಬೇಕು ಅನ್ನಿಸ್ತಾ ಇತ್ತು, ಬಟ್ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಅಂದ್ಕೊಂಡಿದ್ದೆ ಮೋಸ್ಟ್ಲಿ ತಿನ್ನೋಕ್ಕೆ ಕೊಡ್ತಾರೇನೋ ಅಂತೇಳಿ, ಬಟ್ ಯಾವುದೇ ರೀತಿ ತಿನ್ನೋಕ್ಕೆ ಕೊಡಲಿಲ್ಲ ಕೇಕು. ಮತ್ತು ಎಲ್ಲ ಕಡೆ ಕೇಕ್ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಇದು ಬಂದುಬಿಟ್ಟು ಇದು ಒಂದು ಆ್ಯನಿಮೇಷನ್. ಇದು ರತನ್ ಟಾಟಾ ಅವ್ರದ್ದು ಕೇಕ್, ಇದು SM ಕೃಷ್ಣ ಅವ್ರದ್ದು ಕೇಕ್. ಸೊ ಅವರಿಬ್ರದ್ದು ಕೇಕ್ ಮಾಡಿದ್ದಿತ್ತು. ಇದು 2025 ಅಂತ ಹೇಳ್ಬಿಟ್ಟು ಒಂದು ಕೇಕ್ ಮಾಡಿದ್ದಿತ್ತು. ಸೊ ಇದು ಬಂದುಬಿಟ್ಟು ಅರಿಜಿತ್ ಸಿಂಗ್ ಅವ್ರ ಕೇಕ್ ಇದು. ಸೊ ಅವ್ರದ್ದು ಒಂದು ಕೇಕ್ ಮಾಡಿಟ್ಟಿದ್ರು, ಹಾಡು ಹಾಡ್ತಿರೋದು. ಸೊ ಅದು ಮುಗಿದ ತಕ್ಷಣ ನಾವು ಹೊರಗಡೆ ಈ ಕಡೆ ಬಂದ ತಕ್ಷಣ ನಮ್ಗೆ ಎಷ್ಟೊಂದು ತಿನ್ನೋ ಐಟಮ್ಸ್ ಸ್ಟಾಲ್ಸ್ ಆಯಿತು, ಎಲ್ಲ ಇಟ್ಟಿದ್ರು. ಅಲ್ಲಿ ಹೋಗ್ತಿದ್ದಂಗೆ ಲೈಕ್ ಸೋಡಾ ಕುಡಿಯೋಣ ಅನಿಸ್ತು. ಸೊ ಒಂದು ಲೈಮ್ ಸೋಡಾ, ಇನ್ನೊಂದು ಲೈಮ್ ಸೋಡಾ ಅಲ್ಲ, ಒಂದು ಬ್ಲೂಬೆರಿ ಮತ್ತು ಇನ್ನೊಂದು ಯಾವುದೋ ಸೋಡಾ ತೊಗೊಂಡ್ವಿ. ಸೊ ಓಕೆ ಇತ್ತು, ನಾಟ್ ಗುಡ್ ನಾಟ್ ಬ್ಯಾಡ್. ಸೊ ಇಟ್ ವಾಸ್ ಓಕೆ. ಸೊ ಸೋಡಾ ಕುಡ್ಕೊಂಡು ನಾವು ಹಾಗೆ ಹೋಗ್ತಾ ಇದ್ವಿ. ಸೊ ತುಂಬ ಸ್ಟಾಲ್ಸ್ಗಳು ಕಂಡ್ವು, ಲೈಕ್ ಎಲ್ಲ ಥರ ಐಟಮ್ಸ್ ಇಟ್ಟಿದ್ರು. ಹುಡುಗಿಯರಿಗೆ ಬೇಕಾಗಿರೋ ಥರ ಇಯರಿಂಗ್ಸ್ ಆಯಿತು, ಆಮೇಲೆ ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ಸ್ ಆಯಿತು, ಕಾಟ್ಸ್, ಬೆಡ್ಗಳು, ಕಾಟ್ಗಳು, ಪಿಲ್ಲೋಸ್, ಫರ್ನಿಚರ್ಸ್, ಈ ಥರ ಮಲ್ಟಿಪಲ್ ಸ್ಟಾಲ್ಸ್ ಇಟ್ಟಿದ್ರು. ಎಲ್ಲ ಚೆನ್ನಾಗಿತ್ತು, ತೊಗೋಬೇಕು ಅಂದ್ಕೊಂಡಿದ್ವಿ, ಬಟ್ ಮನೆ ಮಾಡ್ಕೊಂಡು ತೊಗೊಳ್ಳೋಣ ಅಂತ ಸುಮ್ಮನಾದ್ವಿ. ಸೊ ಎಲ್ಲ ಥರ ಸ್ಟಾಲ್ಸ್ ಇದ್ವು ಇಲ್ಲಿ, ಲೈಕ್ ಎಲ್ಲ ಮನೆಗೆ ಬೇಕಾಗಿರೋ ಥರ ಮನೆಗೆ ಬೇಕಾಗಿರೋ ಥರ ತುಂಬ ಐಟಮ್ಸ್ ಇದ್ವು. ಆಮೇಲೆ ಬುಕ್ಸ್ ಆಯಿತು, ವರ್ಕೌಟ್ ಮಾಡೋಕ್ಕೆ ಟ್ರೆಡ್ಮಿಲ್ಸ್ ಆಯಿತು, ಸ್ಟೇ ಫಿಟ್ ಅವ್ರ ಕಡೆಯಿಂದ ಒಂದು ಸ್ಟಾಲ್ ಹಾಕಿದ್ರು. ಸೊ ಈ ಥರ ಮಲ್ಟಿಪಲ್ ಸ್ಟಾಲ್ಸ್ ಇತ್ತು. ಎಲ್ಲಿ ನೋಡಿದ್ರೂ ತುಂಬ ಸ್ಟಾಲ್ಸ್ ಇದ್ವು. ಒಂದು ಸ್ಟಾಲ್ ಅಲ್ಲೆಲ್ಲ ಫುಲ್ ಸುತ್ತಾಡ್ಕೊಂಬರೋಕ್ಕೆ ನಮಗೆ ಆಲ್ಮೋಸ್ಟ್ 1 hour ಆಯಿತು. ಸೊ ಈ ಥರ ಲೈಕ್ ಎಲ್ಲ ಡೆಕೋರೇಟಿವ್ ಐಟಮ್ಸ್ಗಳ ಒಂದು ಸ್ಟಾಲು, ಆಮೇಲೆ ಡ್ರೆಸ್ದು ಇದೆಲ್ಲ ತಿನ್ನೋ ಐಟಮ್ಸು, ಮಸಾಲ ಐಟಮ್ಸು,
ಎಲ್ಲ ಥರನೂ ಸ್ಟಾಲ್ಸ್ ಹಾಕಿದ್ದಿತ್ತು. ಸೊ ಹಂಗೆ ನೋಡ್ತಾ ಹೋದ್ವಿ ಏನೇನು ಸ್ಟಾಲ್ಸ್ ಇದೆ ಏನು ಎತ್ತ ಅಂತ ಹೇಳಿ. ಹಂಗೆ ತುಂಬ ಥರ ಐಟಮ್ಸ್ ಇತ್ತು. ಏನೇನಿತ್ತು ಅಂತಲೇ ಹೇಳೋಕ್ಕಾಗಲ್ಲ. ಲೈಕ್ ಎಲ್ಲ ಥರ ಐಟಮ್ಸು ಹಾಕಿದ್ದರು ಸ್ಟಾಲ್ಸಲ್ಲಿ. ಆಮೇಲೆ ವೈಫಿಗೆ ಕರ್ಕೊಂಡು ಹೋದೆ, ಏನಾರು ಪರ್ಚೇಸ್ ಮಾಡೋದಿದ್ದರೆ ಮಾಡು ಅಂತ ಹೇಳಿ. ಅವಳೆಲ್ಲ ಕಡೆ ಹೋಗ್ತಿದ್ಲು, ನೋಡ್ತಿದ್ಲು, ಬರ್ತಿದ್ಲು, ಏನೂ ತೊಗೋತಿರ್ಲಿಲ್ಲ. ಅದೇ ಥರ ಇಲ್ಲಿ ಡ್ರೆಸ್ಸಿದ್ದು ಒಂದು ಶಾಪ್ ಇತ್ತು. ಡ್ರೆಸ್ ತೊಗೋತೀನಿ ಅಂತ ಅಂದ್ಲು. ಅಲ್ಲೇ ಒಂದು ಅರ್ಧ ಗಂಟೆ ಮಾಡಿದ್ಲು, ನೋಡ್ತಿದ್ಲು, ಬೇಡ ಅಂತಿದ್ಲು, ಬರ್ತಿದ್ಲು. ಮತ್ತು ಹಂಗೆ ನೋಡ್ತಾ ಹೋದ್ವಿ ಏನು ಐಟಮ್ಸ್ ಇದೆ ಏನು ಎತ್ತ ಅಂತ ಹೇಳಿ. ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಹೋದರೆ ಎಲ್ಲನೂ ತೊಗೋಬೇಕು ಅನಿಸುತ್ತೆ. ಆದರೆ ಏನು ತೊಗೋಬೇಕು ಏನು ಬೇಡ ಅಂತಲೂ ಕನ್ಫ್ಯೂಷನ್ ತುಂಬ ಆಗುತ್ತೆ. ಎಲ್ಲಿ ನೋಡಿದ್ರೂ ಡ್ರೆಸ್ದು, ಇಲ್ಲ ತಿನ್ನೋ ಐಟಮ್ಸು, ಇಲ್ಲ ಮನೆಗೆ ಬೇಕಾಗಿರೋ ಸಾಮಾನುಗಳು, ಮಸಾಲೆ ಸಾಮಾನುಗಳು, ಎಲ್ಲ ಥರ ಐಟಮ್ಸು ಇಟ್ಟಿದ್ದರು ಆಯಿತಾ. ನೀವು ಒಂದು ಸತಿ ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿತ್ತು. ಎಲ್ಲರೂ ಲೈಕ್ ಮಾಲಿಗೆ ಅಂತಲೇ ಹೋಗ್ಬಿಟ್ಟು ಐಟಮ್ಸ್ ತೊಗೋತಾರೆ. ಈ ಥರ ಸ್ಟಾಲ್ ಹಾಕಿದಾಗ ಹೋಗಿದರೆ ಅದೊಂಥರ ಬೇರೆ ಥರನೇ ಎಕ್ಸ್ಪೀರಿಯೆನ್ಸು. ಎಲ್ಲ ಸುತ್ತಾಡ್ಕೊಂಡ್ಬಿಟ್ಟು ಎಲ್ಲ ಥರ ನೋಡಿ ವಿಂಡೋ ಶಾಪಿಂಗ್ ಥರ ಆಗುತ್ತೆ. ಮತ್ತು ತುಂಬ ಜನ ಬಂದಿದ್ದರು. ಸೊ ಹಾಗೆ ಸುತ್ತ ನೋಡ್ತಾ ಹೋಗ್ತಾ ಇದ್ವಿ, ಏನೇನಿದೆ, ಏನು ಐಟಮ್ಸ್ ಇದೆ, ಏನು ಎಲ್ಲ ಕಡೆ ಅವರು ಕರೆಯೋರು ಟೇಸ್ಟ್ ಮಾಡಿ ಅಂತ ಹೇಳೋರು. ಕೆಲವೊಂದು ಐಟಮ್ಸ್ ಏನಾದ್ರು ತಿನ್ನೋ ಐಟಮ್ಸ್ ಇತ್ತು ಅಂದರೆ ಆ ಥರ ಎಲ್ಲ ತುಂಬ ಸ್ಟಾಲ್ಸ್ಗಳು ಹಾಕಿದ್ರು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಒಂಥರ. ಇದು ಹೋಗಿದ್ದು ಲೈಕ್ ಟೈಮ್ ಪಾಸ್ ಚೆನ್ನಾಗಾಯಿತು. ಮತ್ತು ಡ್ರೆಸ್ದಂತೂ ತುಂಬಾ ಸ್ಟಾಲ್ಸ್ ಹಾಕಿದ್ರು. ಎಲ್ಲಿ ನೋಡಿದ್ರೂ ಡ್ರೆಸ್ ಮೆಟೀರಿಯಲ್ಸು, ಡ್ರೆಸ್ಗಳು ಎಲ್ಲ ಥರ ಸ್ಟಾಲ್ಸ್ ಹಾಕಿದ್ರು. ವೈಫ್ ಹೋಗೋದು, ನೋಡೋಳು, ಬರೋಳು. ತಗೋ ಅಂತ ಹೇಳಿದರೆ ಅರ್ಧ ಗಂಟೆ ಒಂದು ಸ್ಟಾಲಲ್ಲಿ ಮಾಡ್ತಿದ್ಲು. ಹಾಗೆ ಥರ ಮಾಡಿ 2-3 ಗಂಟೆ ನಾವಲ್ಲಿ ಕಳೆದಿದ್ದೆ. ಫೈನಲಿ ಒಂದು ಸ್ಟಾಲಲ್ಲಿ ಹೋಗ್ಬಿಟ್ಟು 2-3 ಡ್ರೆಸ್ಗಳು ತೊಗೊಂಡ್ಳು. ನನಗಂತೂ ಅವಳ ಜೊತೆ ಸುತ್ತಾಡಿ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಹೇಳಿದೆ, ಯಾವ್ದಾರು ಒಂದು ತೊಗೊಳಮ್ಮ, ಇದು ಚೆನ್ನಾಗಿದೆ ತೊಗೋ ಅಂತ ಹೇಳಿದ್ರೂ ನೋಡ್ತಿರ್ಲಿಲ್ಲ. ಲಾಸ್ಟಲ್ಲಿ ಹೋಗ್ಬಿಟ್ಟು ಬರ್ತಾ ಫೈನಲಿ ಒಂದು ಡ್ರೆಸ್ ತೊಗೊಂಡ್ಳು. ಇಷ್ಟ ಆಯಿತು ಅವಳಿಗೆ. ಒಂದಲ್ಲ 2-3 ಡ್ರೆಸ್ ತೊಗೊಂಡ್ಳು. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಒಂಥರ ಇದು. ಸೊ ಹಾಗೆ ಹೋಗ್ತಾ ಅಲ್ಲಿ ಗೇಮ್ ಆಟಾಡೋಕ್ಕೂ ಕೆಲವೊಂದು ಸ್ಟಾಲ್ಸ್ಗಳು ಹಾಕಿದ್ದಿದ್ರು. ಅಲ್ಲಿ ರೈಫಲಿಂದ ಶೂಟ್ ಮಾಡಬೇಕು ಬಲೂನ್ಸಿಗೆ. ಇಲ್ಲಿ ಹೆಂಗಂದರೆ ಒಬ್ಬರಿಗೆ 100 ರೂಪೀಸ್. ಸೊ 8 ಬಲೂನ್ಸ್ ನಾವು ಶೂಟ್ ಮಾಡಬೇಕು. ಇಫ್ 8 ಬಲೂನ್ ಶೂಟ್ ಮಾಡಿದರೆ ಅವ್ರು ನಮ್ಗೆ 500 ರೂಪೀಸ್ ಕೊಡ್ತೀನಿ ಅಂತ ಹೇಳಿದರು. ಸೊ ಟ್ರೈ ಮಾಡಿದೆ. ಆಲ್ಮೋಸ್ಟ್ 6 ಬಲೂನ್ಸ್ ನಾನು ಶೂಟ್ ಮಾಡಿದೆ. ಬಟ್ ಇನ್ನೂ 2 ಆಗಿಲ್ಲ. ಹಾಗೆ 4 ಹೇಳ್ಕೊಟ್ರು ಅವರು ಯಾವ ಥರ ಹೊಡಿಬೇಕು ಅಂತ ಹೇಳಿ. ಅದು ಮುಗಿಸ್ಕೊಂಡು ಹಂಗೆ ನೋಡ್ತಾ ಹೋದ್ವಿ. ಕೆಲವೊಂದು ತಿನ್ನೋ ಐಟಮ್ಸ್ಗಳಾಯಿತು, ಗೇಮ್ ಐಟಮ್ಸ್ಗಳಾಯಿತು ಅಂತೆಲ್ಲ ಹಾಕಿಟ್ಟಿದ್ರು. ಸೊ ಹಂಗೆ ನೋಡ್ತಾ ಹೋಗ್ತಾ ಇದ್ವಿ. ಎಕ್ಸಿಟ್ ಎಲ್ಲಿ ಬರುತ್ತೆ ಅಂತ ನೋಡ್ತಾ ಇದ್ವಿ, ಸಿಗ್ತಾನೆ ಇರಲಿಲ್ಲ. ಹಾಗೆ ಸುತ್ತುತ್ತಾನೇ ಇದ್ವಿ. ಹಂಗೆ ಆಮೇಲೆ ಮತ್ತೆ ಹೋದ್ವಿ ಮುಂದೆ. ಮತ್ತು ಇನ್ನೂ ಅಲ್ಲಿ ತಿನ್ನೋ ಐಟಮ್ಸ್ಗಳೆಲ್ಲ ಹಾಕಿದ್ರು. ಲೈಕ್ ಎಲ್ಲ ಥರ ಶವರ್ಮ ಆಯಿತು, ಆಮೇಲೆ ಬಿರಿಯಾನಿ ಐಟಮ್ಸ್ ಆಯಿತು, ಚಾಟ್ ಐಟಮ್ಸ್ಗಳು. ಸೊ ಈ ಥರ ಮಲ್ಟಿಪಲ್ ಸ್ಟಾಲ್ಸ್ ಹಾಕಿದ್ರು. ಸೊ ಅದನ್ನೆಲ್ಲ ತಿನ್ನೋಣ ಅಂದರೆ ಬೇಡ ಅನ್ನಿಸ್ತು. ಯಾಕಂದರೆ ಹೊಟ್ಟೆ ಫುಲ್ಲಾಗಿತ್ತು. ಮಧ್ಯಾಹ್ನ ಬೇರೆ ತುಂಬ ಊಟ ಮಾಡಿಬಿಟ್ಟಿದ್ವಿ. ಆಮೇಲೆ ಹಂಗೆ ನೋಡಿದ್ವಿ ಐಸ್ ಕ್ರೀಮ್ ಸ್ಟಾಲು ಹಾಕಿದ್ರು. ಕೋನ್ ಐಸ್ ಕ್ರೀಮ್ ಥರ, ಆ ಥರ ಎಲ್ಲ ತುಂಬ ಸ್ಟಾಲ್ ಹಾಕಿದ್ದಿತ್ತು. ಚಿಕನ್ನು, ವೆಜ್ಜು, ನಾನ್ ವೆಜ್ ಎಲ್ಲ ಥರ ಸ್ಟಾಲ್ಸ್ ಇತ್ತು. ಸೊ ಒಂಥರ ಎಲ್ಲೋ ಒಂದು ಫೆಸ್ಟಿವಲ್ ಥರ ಫೀಲ್ ಆಯಿತು. ಎಲ್ಲೋ ಎಕ್ಸ್ಪೀರಿಯೆನ್ಸೂ ಚೆನ್ನಾಗಿತ್ತು. ಒಂಥರ ಲೈಕ್ ಹೋಗ್ಬಿಟ್ಟು ಟೈಮ್ ಪಾಸ್ ಆಯಿತು. ಎಲ್ಲ ತಿನ್ನೋದು ಐಟಮ್ಸ್ ಆಯಿತು, ಎಲ್ಲ ಥರ ಇತ್ತು. ಹಂಗೆ ಬರ್ತಾ ಎಕ್ಸಿಟ್ ಅಂತ ಇತ್ತು. ಹಾಗೆ ಬರ್ತಾ ಇದ್ವಿ. ಇನ್ನೂ ಎಕ್ಸಿಟ್ ಎಲ್ಲಿದೆ ಅಂತ ಸಿಗ್ತಾ ಇರಲಿಲ್ಲ. ಹಾಗೆ ಯಾವ ಥರ ಅದು ರೇಲಿಂಗ್ಸ್ ಹಾಕಿದ್ರು ಅದೇ ಥರ ನಾವು ಹೋಗ್ತಾ ಹೋದ್ವಿ. ಸೊ ನೋಡ್ತಾ ಇದ್ವಿ ಎಲ್ಲಿರುತ್ತೆ ಎಕ್ಸಿಟ್. ಇದು ಎಲ್ಲಿ ನೋಡಿದ್ರು ಸ್ಟಾಲ್ಸ್ಗಳೇ ಕಾಣ್ತಿದ್ದಾವೆ. ಎಕ್ಸಿಟ್ ಅಂತ ಹಾಕಿದ್ದಾರೆ. ಹೋಗ್ತಾ ಇದ್ದೀವಿ. ಬಟ್ ಎಕ್ಸಿಟ್ ಹೊರಗಡೆ ಹೋಗೋಕ್ಕೆ ನೋಡಿದರೆ ಎಲ್ಲಿ ನೋಡಿದ್ರು ಸ್ಟಾಲ್ಸ್. ನೋಡಿ ಇಲ್ಲೂ ಸಹ ಕೆಲವೊಂದು ಐಟಮ್ಸ್ಗಳ ಹಾಕಿಟ್ಕೊಂಡಿದ್ದಾರೆ. ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಕೆಲವೊಂದು ಟ್ಯಾಟೂ ಆಯಿತು, ಅದಾಯಿತು, ಎಲ್ಲ ಥರ ಹಾಕಿದ್ರು. ಮತ್ತು ಇದೊಂದು ಯಾವುದೋ ಹೇರ್ ಇದು ಮಾಡೋದು ಆಕ್ಸೆಸರೀಸ್ ಶಾಪ್ ಒಂದು ತೋರಿಸ್ತಾ ಇದ್ರು. ಅದನ್ನು ಸೆಲ್ ಮಾಡ್ತಾಯಿದ್ರು. ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಫೈನಲಿ ಎಕ್ಸಿಟ್ ಹತ್ರ ಬಂದ್ವಿ ಅನಿಸುತ್ತೆ ಅಂತ ಅಂದ್ಕೊಂಡ್ರು ಮತ್ತೆ ಹೋಗ್ತಾನೇ ಇದ್ದೀವಿ. ಎಕ್ಸಿಟ್ ಅಂತೂ ಸಿಗ್ತಾನೇ ಇರಲಿಲ್ಲ. ಇಲ್ಲೂ ಸಹ ಕೆಲವೊಂದು ಐಟಮ್ಸ್ ಇಟ್ಕೊಂಡಿದ್ರು. ಡೆಕೋರೇಟಿವ್ ಐಟಮ್ಸ್ ಆಯಿತು ಎಲ್ಲ. ಫೈನಲಿ ಈಗ ಎಕ್ಸಿಟ್ ಆದ್ವಿ ನಾವು.
ಕೇಕ್ ಶೋಯಿಂದ ಹೊರಗಡೆ ಬಂದ್ವಿ. ಇಲ್ಲೂ ನೋಡಿ, ಇಲ್ಲೂ ಎಷ್ಟೊಂದು ಐಟಮ್ಸ್ ಹಾಕ್ಕೊಂಡಿದ್ದಾರೆ. ಎಲ್ಲ ಥರ ತಿನ್ನೋ ಐಟಮ್ಸ್ ಆಯಿತು, ಮಕ್ಕಳಿಗೆ ಒಂದು ಕಲರ್ ಲೈಟ್ ಇರೋದು ಬಲೂನ್ ಆಯಿತು, ಆ ಥರ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಎಕ್ಸಿಟ್ ಆಗದಿದ್ದಂಗೆ ನಮಗೆ ಮುಂದೆ ಒಂದು ಬೇಲ್ಪುರಿಗೆ ಒಂದು ಸ್ಟಾಲ್ ಸಿಕ್ತು. ಸೊ ಏನಾದ್ರು ಸ್ವಲ್ಪ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವ್ರಿಗೆ 2 ಬೇಲ್ಪುರಿ ರೆಡಿ ಮಾಡೋಕ್ಕೆ ಹೇಳಿದ್ವಿ. ಅವ್ರು ರೆಡಿ ಮಾಡಿ ಕೊಟ್ಟ ತಕ್ಷಣವೇ ನಾವು ತಿಂದ್ಕೊಂಡು ಹಾಗೆ ನಡ್ಕೊಳ್ತಾ ಕಾರ್ ಪಾರ್ಕಿಂಗ್ ಹತ್ರ ಹೋದ್ವಿ. ಸೊ ಇದು ನಂದು ಎಕ್ಸ್ಪೀರಿಯೆನ್ಸ್ ಇತ್ತು ಕೇಕ್ ಶೋದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.